ಮುಂಚೆ ಮೊದಲನೇದಾಗಿ ನಾನು ಕೋ ಪ್ರೆಸಿಡೆಂಟ್ ರೋಟರಿ ಕಬ್ಬನ್ ಪಾರ್ಕಿಂದ ಕೋ ಪ್ರೆಸಿಡೆಂಟ್ ಮತ್ತು ಮೆಂಬರ್ ಕಾಲ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮ ಇದೆ, ಇದು ಹಳ್ಳಿಯ ಜನಕ್ಕೆ ಮತ್ತು ಈ ಒಂದು ಪಾರ್ಟಿಗೆ ಹೆಚ್ಚಿನ ಜನಕ್ಕೆ ಇದು ರೀಚ್ ಆಗುತ್ತೆ, ಒಳ್ಳೇದಾಗುತ್ತೆ, ಇದೊಂದು ಕಾರ್ಯಕ್ರಮ ಮಾಡ್ತೀರಾ ಅಂತ ಕೇಳಿದ್ರು. ಇಮಿಡಿಯೇಟ್ ಆಗಿ ನಾನು ಕುಮಾರ್ ಸರ್ ಅವರಿಗೆ ಕೇಳಿ ಈ ಥರದೊಂದು ಕಾರ್ಯಕ್ರಮದ ಆಫರ್ ಬಂದಿದೆ, ಮಾಡೋಣ ಅಂತ. ಸೊ ಅವಾಗ ನಾವು ಯೋಗಾನಂದ ರೆಡ್ಡಿ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಜಸ್ಟ್ 1 ಮಂತ್ ಬ್ಯಾಕ್ ನಾವೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಏನು ಮಾಡಬೇಕಾಗುತ್ತೆ, ಈ ಕಾರ್ಯಕ್ರಮ ಹೇಗೆ ತಗೊಂಡು ಹೋಗಬೇಕು, ಎಷ್ಟು ಜನ ಪೇಷಂಟ್ಸ್ಗಳು ಬರುವಂಥ ನಿರೀಕ್ಷೆ ಇರುತ್ತೆ, ಈ ಕಾರ್ಯಕ್ರಮದಲ್ಲಿ ಒಂದು ಹೆಲ್ತ್ ಕ್ಯಾಂಪಲ್ಲಿ ಯಾವ್ಯಾವುದರಲ್ಲಿ ನಾವು ಮೇಯ್ನಾಗಿ ಜನರನ್ನ ಫೋಕಸ್ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನಾವು DHO ಮತ್ತು THOಗಳನ್ನ ಕೂಡ ಮೀಟ್ ಮಾಡಿದ್ವಿ. ಒಂದು ಆನ್ಲೈನ್ ಮೀಟಿಂಗಲ್ಲಿ ಅವ್ರು ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೆ ಆಶಾ ಕಾರ್ಯಕರ್ತರ ಮುಖಾಂತರ ಈ ಒಂದು ಕಾರ್ಯಕ್ರಮ ರೀಚ್ ಆಗಬೇಕು, ಪ್ರತಿಯೊಬ್ಬರಿಗೂ ಏನು ಹೆಲ್ತ್ ಕ್ಯಾಂಪ್ ನಡೀತಾ ಇರೋದು ಕಾರ್ಯಕ್ರಮ ರೀಚ್ ಆಗಬೇಕು ಅಂತೇಳಿ DHO ಕೂಡ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ವೀರಜಯ ಸರ್ ಅವರು ಮತ್ತು ನಮ್ಮ ತಾಲೂಕು DHO ಆಗಿರುವಂಥ ವಾಶು ಕೂಡ ಈ ಒಂದು ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರಿಗೂ ರೀಚ್ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಹಳ್ಳಿಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ. ನಮ್ಮ ಆಶಾ ಕಾರ್ಯಕರ್ತರು ಕೂಡ ಇದನ್ನ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಮ್ಮಗಳ ಒಂದು ಸಹಯೋಗದಲ್ಲಿ ಇನ್ನೊಂದು ಹಾಯಲಾಗಬೇಕಾಗುತ್ತೆ. ಇಲ್ಲಿ ಬರಬೇಕಾಗಿರುವಂಥದ್ದು ಏನು ಈ ತಪಾಸಣೆಗಳಿದೆ ಇದಕ್ಕೆ ಸಂಬಂಧಪಟ್ಟವ್ರು ಬರಬೇಕಾಗಿದೆ. ಯಾಕೆಂದರೆ ನಮಗೆ ಇಲ್ಲಿ ನಂಬರಿಂಗ್ ಮುಖ್ಯ ಅಲ್ಲ. 500 ಜನ 1000 ಜನನ ನಾವು ಟ್ರೀಟ್ ಮಾಡಿದ್ವಿ ನೋಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಬೆನಿಫಿಷಿಯಸ್ ಯಾರಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾರು ಬರ್ತಾರೆ ಅವರಷ್ಟೇ ಬಂದರೆ ಸಾಕು. ಅದು 200 ಆಗಿರ್ಬೋದು 300 ಇಲ್ಲಿ ನಂಬರಿಂಗ್ ಖಂಡಿತ ಮುಖ್ಯ ಅಲ್ಲ. ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ, ಅದು ಕಂಪ್ಲೀಟ್ ಗ್ರಾಮೀಣ ಭಾಗದ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಮನಗರ ಜಿಲ್ಲಾ ಏನು ಬೆಂಗಳೂರು ಸೌತ್ ಆಗಿದೆ ಅಷ್ಟೋ ಜನಕ್ಕೆ ಇದು ಬೆನಿಫಿಷಿಯರ್ಸ್ಗೆ ರೀಚ್ ಆಗಬೇಕು. ಹಾಗಾಗಿ ಇದರಲ್ಲಿ ತಮ್ಮಗಳ ಸಹಕಾರ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ. ಅದನ್ನು ಮಾಧ್ಯಮದ ಮುಖಾಂತರ ತಲುಪಿಸಬೇಕಾದಂಥ ಜವಾಬ್ದಾರಿ ನಿಮ್ಮಗಳ ಮೇಲಿದೆ. ಆ ಒಂದು ಕೋರ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನರಿಗೆ ರೀಚ್ ಆಗಲಿ, ಇದರಿಂದ ಒಳ್ಳೆಯದಾಗಿ ರಾಮನಗರ ಜನತೆಗೆ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ ನಿಮ್ಮಗಳ ಮುಖಾಂತರ ಅಂತ ನನಗೆ ಹೇಳಿಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.